ಹಲೋ ಪ್ರೀತಿಯ ವಿದ್ಯಾರ್ಥಿಗಳೇ, ಲಾಸ್ಟ್ ವಿಡಿಯೋದಲ್ಲಿ ನಾವು 1B ಕ್ವಶನ್ ನೋಡಿದ್ವಿ. ಅಂದ್ರೆ ಕೋರ್ಸ್ ಕೋಡ್ ಬಂದ್ಬಿಟ್ಟು BCS 702 ಪ್ಯಾರಲ್ ಕಂಪ್ಯೂಟಿಂಗ್ ಸಬ್ಜೆಕ್ಟ್ ಕೋಡ್ VTU 7 2022 ಸ್ಕೀಮ್ ಆಗುತ್ತೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು 1B ಕ್ವಶನ್ ನೋಡಿದ್ವಿ. ಈಗ ಕಂಟಿನ್ಯೂಟಿ ನೋಡ್ದೋಣ. ಸೊ 2A ಕ್ವಶನ್ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ನಾವು ಪ್ರಿಪೇರ್ ಮಾಡಿರೋ ಮಾಡಲ್ ಕ್ವಶನ್ ಪೇಪರ್ 2A ಕ್ವಶನ್ ಎಕ್ಸ್ಪ್ಲೈನ್ ಫ್ಲಿನ್ ಟೆಕ್ಸಾನಮಿ ಆಫ್ ಪ್ಯಾರಲಲ್ ಕಂಪ್ಯೂಟರ್ ವಿತ್ ನೀಟ್ ಡಯಾಗ್ರಾಮ್ಸ್. ಸೊ ಈ ಕ್ವಶನ್ ಕೇಳಿದ್ರೆ ಎಕ್ಸಾಮ್ ಅಲ್ಲಿ ಇದು 10 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಸೊ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ನೀವು ಫಸ್ಟ್ ಏನ್ ಬರೀಬೇಕು ಅಂದ್ರೆ ಫಸ್ಟ್ ಡೆಫಿನೇಷನ್ ಬರೀಬೇಕು. ಸೊ ಇದು ಡೆಫಿನೇಷನ್ ಏನ್ ಬರೀಬೇಕು ಡೆಫಿನೇಷನ್ ಅಲ್ಲಿ ಫ್ಲಿನ್ಸ್ taxonomy is a classification of computer architecture based on the number of instruction streams and data processed by these streams. And second point, it was proposed by Michael J. Flynn. And according to Flynn taxonomy, computer systems are classified into 4 categories. ಸೊ ಇದೇನು ಹೊಸದು ಅಲ್ಲ. ಸೊ ಇದನ್ನ ಆಲ್ರೆಡಿ ನೀವು ಓದಿರ್ತೀರ, ಮೈಕ್ರೋ ಕಂಟ್ರೋಲರ್ ಓದಿರ್ತೀರ, ಅದ್ರ ಕಂಟಿನ್ಯೂಟಿನೇ ಈ ಪ್ಯಾರಲ್ ಕಂಪ್ಯೂಟಿಂಗ್, ಓಕೆನಾ? ಪ್ಯಾರಲ್ ಪ್ರೋಗ್ರಾಮಿಂಗ್ ಕೂಡ ಅನ್ಬೋದು. ಸೊ ಇಷ್ಟು ಬರೆದ್ರೆ ನೀವು ಸಾಕು. ಸೊ ಇಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ, ಯಾವ ತರ ಬರೀಬೇಕು ಏನ್ ಬರೀಬೇಕು ಅಂತ ಹೇಳ್ತಾ ಹೋಗ್ತೇನೆ, ಓಕೆನಾ? ಸೊ ಇಷ್ಟು ಬರೆದ್ರೆ ಸಾಕು ನೀವು. ಸೊ 2 ಮಾರ್ಕ್ಸ್ ಇದಕ್ಕೆ ಅಲೋಕೇಟ್ ಆಗಿರುತ್ತೆ. ನೆಕ್ಸ್ಟ್, ಸೊ ಅಕಾರ್ಡಿಂಗ್ ಟು Flynn taxonomy, computer are classified into 4 categories. 4 categories, so it is not a new thing, it is a already existing, you already studied. So first one is SIST, single instruction single data stream, and SIMD, single instruction multiple data stream, and MIST, multiple instruction single data stream, and fourth one is MIMD, ಮಲ್ಟಿಪಲ್ ಇನ್ಸ್ಟ್ರಕ್ಷನ್ ಮಲ್ಟಿಪಲ್ ಡೇಟಾ ಸ್ಟ್ರೀಮ್ಸ್. ಇದನ್ನೇ ಕೂಡ ಇಲ್ಲಿರೋದು. ಸೊ ನೀವು ಇದಕ್ಕೆ ಹೇಗ್ ಬರೀಬೇಕು ಅಂದ್ರೆ ಫಸ್ಟ್ ಆ 4 ಕ್ಯಾಟಗರಿನ ಫಸ್ಟ್ನೇದು ಏನು ಅಂತ ಬರೀಬೇಕು. SISD, ಸಿಂಗಲ್ ಇನ್ಸ್ಟ್ರಕ್ಷನ್ ಸಿಂಗಲ್ ಡೇಟಾ ಸ್ಟ್ರೀಮ್, ಅಂಡ್ ಪಾಯಿಂಟ್ ವೈಸ್ 4 ಪಾಯಿಂಟ್ ನ ಇಲ್ಲಿ ಮೆನ್ಷನ್ ಮಾಡಬೇಕು. ಫಸ್ಟ್ ಪಾಯಿಂಟ್ ಈ ಸಿಂಗಲ್ ಪ್ರೊಸೆಸರ್ ಎಕ್ಸಿಕ್ಯೂಟ್ 1 ಇನ್ಸ್ಟ್ರಕ್ಷನ್ ಅಟ್ ಎ ಟೈಮ್ ಆನ್ ದಿ ನಾನ್ ಡೇಟಾ ಐಟಮ್, ಫಸ್ಟ್ ಪಾಯಿಂಟ್. ಅಂಡ್ ಸೆಕೆಂಡ್ ಪಾಯಿಂಟ್, ಸಿಂಗಲ್ ಇನ್ಸ್ಟ್ರಕ್ಷನ್ ಆರ್ ಎಕ್ಸಿಕ್ಯೂಟೆಡ್ ಸೀಕ್ವೆನ್ಷಿಯಲಿ, ಓಕೆ. ಅಂಡ್ ಥರ್ಡ್ ಪಾಯಿಂಟ್, no parallelism is involved. And the fourth point is it represents a traditional serial computer. So ಇಷ್ಟು ಬರೆದ್ರೆ ಸಾಕು. ಸೊ ಇದಕ್ಕೆ ಅವರು ಏನು ಕೂಡ ವೆರಿ ಕ್ರಾಸ್ ಚೆಕ್ ಮಾಡೋದಿಲ್ಲ, ಪಾಯಿಂಟ್ ವೈಸ್ ಬರೆದಿದ್ದೇನೆ ಅಂತ ಕೊಟ್ಬಿಡ್ತಾರೆ. ನೆಕ್ಸ್ಟ್ ಎಕ್ಸಾಂಪಲ್ ನೀವು ಇದಕ್ಕೆ ಬರೋದಾದ್ರೆ ಸಿಂಗಲ್ ಕೋರ್ CPU ಸಿಂಪಲ್ ಮೈಕ್ರೋ ಕಂಟ್ರೋಲ್ ವಿತ್ ನೀಟ್ ಡಯಾಗ್ರಾಮ್. ನೋಡಿ ಈ ಡಯಾಗ್ರಾಮ್ ಇದನ್ನಾದ್ರೂ ನೀವು ಬರೀಬಹುದು, ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಡಯಾಗ್ರಾಮ್ ಆದ್ರೂ ನೀವು ಬರೀಬಹುದು. ಸೊ ನಾನು ಸ್ಟೂಡೆಂಟ್ಸ್ ಹೆಲ್ಪ್ ಆಗಲಿ ಅನ್ನೋ ರೀಸನ್ ಇಂದ ನಾವು ಈ ಡಯಾಗ್ರಾಮ್ ನ ಒಂದು ಟೂಲ್ ಇದೆ, ಎ ಟೂಲ್, ಆ ಟೂಲ್ ಯೂಸ್ ಮಾಡ್ಕೊಂಡು ನಾವು ಕ್ರಿಯೇಟ್ ಮಾಡಿದ್ವಿ. ಫಸ್ಟ್ ರೆಕ್ಟ್ಯಾಂಗಲ್ ಹಾಕೋದು, ಈ ತರ ರೆಕ್ಟ್ಯಾಂಗಲ್ ಶೇಪ್, ಪ್ರೊಸೆಸರ್ ಈಸ್ ಡಿರೈವ್ಡ್ ಇಂಟು ರೆಕ್ಟ್ಯಾಂಗಲ್ ಸಿಂಗಲ್ ಡೇಟಾ, ಈ ತರ ಬರೆದ್ರೆ ಸಾಕು. ನೆಕ್ಸ್ಟ್ ಸೆಕೆಂಡ್ ಕ್ಯಾಟಗರಿ SIMD, ಸಿಂಗಲ್ ಇನ್ಸ್ಟ್ರಕ್ಷನ್ ಮಲ್ಟಿಪಲ್ ಡೇಟಾ ಸ್ಟ್ರೀಮ್ಸ್. ಇದರಲ್ಲಿ 3 ಪಾಯಿಂಟ್ ನೀವು ಬರೀಬೇಕು. ಎ ಸಿಂಗಲ್ ಇನ್ಸ್ಟ್ರಕ್ಷನ್ ಈಸ್ ಎಕ್ಸಿಕ್ಯೂಟೆಡ್ ಆನ್ ಮಲ್ಟಿಪಲ್ ಡೇಟಾ ಸ್ಟ್ರೀಮ್ಸ್, ಮಲ್ಟಿಪಲ್ ಡೇಟಾ ಐಟಮ್ಸ್ simultaneously, okay. And second point is same operation is performed on the different data in parallelism. And the third point is used in a data intensive application. ಇದಕ್ಕೆ ಎಕ್ಸಾಂಪಲ್ ಬರ್ತದ್ರೆ ವೆಕ್ಟರ್ ಪ್ರೊಸೆಸರ್, GPU, ಇಮೇಜ್ ಪ್ರೊಸೆಸರ್, ಓಕೆನಾ? ಈ ಎಕ್ಸಾಂಪಲ್ ನೀವು ಬರೀಬೇಕು. ಇದಕ್ಕೆ ಡಯಾಗ್ರಾಮ್ ಬರ್ತದ್ರೆ ಸೊ ಇದನ್ನಾದ್ರೂ ಬರೀಬಹುದು, ನಾನು ಹೇಳಿದ್ನಲ್ಲ. ಸೊ ಇವೇ ಬರೀಬೇಕಂತ ಏನಿಲ್ಲ, ಇದನ್ನಾದ್ರೂ ಬರೀಬಹುದು, ಅಥವಾ ಟೆಕ್ಸ್ಟ್ ಬುಕ್ ಡಯಾಗ್ರಾಮ್ ಆದ್ರೂ ನೀವು ಬರೀಬಹುದು. ಸೊ ಹೆಲ್ಪ್ ಆಗಲಿ ಅನ್ನೋ ರೀಸನ್ ನಾವು ಈ ಡಯಾಗ್ರಾಮ್ ಹಾಕಿರೋದು, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಮೂರನೇ ಕ್ಯಾಟಗರಿ MIST, ಮಲ್ಟಿಪಲ್ ಇನ್ಸ್ಟ್ರಕ್ಷನ್ ಸಿಂಗಲ್ ಡೇಟಾ, ಓಕೆನಾ? ಸೊ ಇದಕ್ಕೂ ಕೂಡ 3 ಪಾಯಿಂಟ್ ನೀವು ಬರೀಬೇಕು. ಫಸ್ಟ್ ಒನ್, ಮಲ್ಟಿಪಲ್ ಇನ್ಸ್ಟ್ರಕ್ಷನ್ ಆಪರೇಟ್ ಆನ್ ಸೇಮ್ ಡೇಟಾ, ಫಸ್ಟ್ ಪಾಯಿಂಟ್. ಅಂಡ್ ಸೆಕೆಂಡ್ ಪಾಯಿಂಟ್, ವೆರಿ ರೇರ್ಲಿ ಯೂಸ್ಡ್ ಇನ್ ಪ್ರಾಕ್ಟೀಸ್. ಅಂಡ್ ಥರ್ಡ್ ಪಾಯಿಂಟ್ ಈಸ್ ಮೋಸ್ಟ್ಲಿ ಥಿಯರಿಟಿಕಲ್. ಎಕ್ಸಾಂಪಲ್ ಇದಕ್ಕೆ ಬರೆದಿದ್ರೆ ಫಾಲ್ಟ್ ಟೊಲರೆಂಟ್ ಸಿಸ್ಟಮ್, ರಿಡಂಡೆಂಟ್ ಕಾಂಪಿಟೇಷನ್ ಸಿಸ್ಟಮ್. ಇದಕ್ಕೆ ಡಯಾಗ್ರಾಮ್ ಬರೆದಿದ್ರೆ ಈ ತರ ಡಯಾಗ್ರಾಮ್ ಬರೀಬೇಕು, ಸೇಮ್. ನಾನು ಪ್ರತಿ ಸಲ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೊಂಡೆ. ನೆಕ್ಸ್ಟ್ ಫೋರ್ತ್ ಕ್ಯಾಟಗರಿ ಈಸ್ MIMD, ಮಲ್ಟಿಪಲ್ ಇನ್ಸ್ಟ್ರಕ್ಷನ್ ಮಲ್ಟಿಪಲ್ ಡೇಟಾ. ಇದಕ್ಕೂ ಕೂಡ 3 ಪಾಯಿಂಟ್ ನೀವು ಬರಬೇಕಾಗುತ್ತೆ. ಫಸ್ಟ್ ಪಾಯಿಂಟ್ ಈಸ್ ಮಲ್ಟಿಪಲ್ ಪ್ರೊಸೆಸರ್ ಎಕ್ಸಿಕ್ಯೂಟ್ ಡಿಫರೆಂಟ್ ಇನ್ಸ್ಟ್ರಕ್ಷನ್ ಆನ್ ಡಿಫರೆಂಟ್ ಡೇಟಾ simultaneously, 1 point. And second point, most commonly used parallel architecture. Second point, support both shared and distributed memory systems. So third point, an example ಇದಕ್ಕೆ ಮಲ್ಟಿ ಕೋರ್ ಪ್ರೊಸೆಸರ್ ಕ್ಲಸ್ಟರ್ ಕ್ಲೌಡ್ ಕಂಪ್ಯೂಟಿಂಗ್ ಸಿಸ್ಟಮ್. ಸೊ ಇದಕ್ಕೆ ಎಕ್ಸಾಂಪಲ್ ಬರೆದಾರೆ. ಅಂಡ್ ಇದಕ್ಕೆ ಡಯಾಗ್ರಾಮ್ ಕೂಡ ಸೇಮ್ ಈ ತರನೇ
ನೋಡಿ ನೀವು ಏನ್ ಬರೀತೀರಾ ಅದನ್ನ ನೀವೇ ಜನರೇಟ್ ಕೂಡ ಮಾಡ್ಬೋದು. ಇದನ್ನೇ ಬರ್ಬೇಕಂತ ಏನಿಲ್ಲ, ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನ ಅಥವಾ ಇಲ್ಲಿ ಇರೋದನ್ನ ಬರೀಬೇಕು ಅದು ನಿಮ್ಗೆ ಅನ್ನಿಸ್ತಾ ಈ ತರ ಮಲ್ಟಿಪಲ್ ಇಲ್ಲಿ ಓದ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದಕ್ಕೆ ಯಾವ ತರ ಇರುತ್ತೆ ಡಯಾಗ್ರಾಮ್ ಅಂತ. ಸೊ ನೀವು ಏನಾದ್ರು ಪ್ರಾಂಪ್ಟ್ ಓದಿದ್ರೆ ಮಾತ್ರ ಅದಕ್ಕೆ ಆಟೋಮೆಟಿಕ್ ಗೊತ್ತಾಗುತ್ತೆ. ಸೊ ನಾನು ಓದ್ಬೇಕಾದ್ರೆ ನನ್ನ ಸ್ಟೆಪ್ ಅಲ್ಲಿ ನಾನು ಓದ್ಬೇಕಾದ್ರೆ ಇಷ್ಟೇ. ಸೊ ನನಗೆ ಇದನ್ನ ಆನ್ಸರ್ ಬರಬೇಕಾದ್ರೆ ಗೊತ್ತಾಗುತ್ತೆ ಮಲ್ಟಿಪಲ್ ಇನ್ಸ್ಟ್ರಕ್ಷನ್ ಅಂದ್ರೆ ಏನು, ಮಲ್ಟಿಪಲ್ ಡೇರ್ ಅಂದ್ರೆ ಏನು, ಯಾವ ವರ್ಕ್ ಆಗುತ್ತೆ ಅಂತ ನಂಗೆ ಗೊತ್ತಾಗ ನಾನೊಂದು ಐಡಿಯಾ ಮೇಲೆ ಎಕ್ಸಾಂಪಲ್ ಬರ್ತಿದೆ. ಸೊ ಆ ತರ ನೀವು ಬರೀಬಹುದು, ಅಥವಾ ನಿಮ್ಮ ಐಡಿಯಾ ಮೇಲೆ ಅಥವಾ ನಿಮ್ಮ ಟ್ಯಾಲೆಂಟ್ ಮೇಲೆ ಅಲ್ವಾ ಈ ತರ ಬರೀಬೋದ್ರೆ ನೋಡಿ ಇದನ್ನಾದ್ರೂ ಬರೀಬಹುದು. ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರ್ತಾರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಂಡು ಬರೀಬೇಕಾಗುತ್ತೆ. ಐ ಹೋಪ್ ಯು ಒಂದು ಕ್ಲಾರಿಟಿ ಬಂತು ಅಂತ ಅನ್ಕೋತೀನಿ ಟು ಎ ಕ್ವಶನ್. ಸೊ ಈ ಕ್ವಶನ್ ಏನಾದ್ರು ಕೇಳಿದ್ರೆ ನೀವು ಇಷ್ಟು ಕೂಡ ನೀವು ಕ್ಲೀನ್ ಆಗಿ ಬರೀಬೇಕಾಗುತ್ತೆ. ಸೊ ಇದಕ್ಕೆ 10 ಮಾರ್ಕ್ಸ್ ಇರುತ್ತೆ. ಓಕೆನಾ.